ಸಚಿವ ಸಂಪುಟ ಪುನರಚನೆಗೆ 31 ಹೊಸ ಶಾಸಕರ ಪತ್ರ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಡಿಕೆಶಿಗೆ ಪತ್ರ. ನಮಗೂ ಅವಕಾಶ ಕೊಡಿ. ಸಚಿವ ಸಂಪುಟ ಪುನರಚನೆಗೆ 31 ಹೊಸ ಎಂಎಲ್ಎಗಳ ಪತ್ರ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಡಿಕೆಶಿ ಬಣದವರು ಪತ್ರ ಬರೆದವರು. ಬೆಳಗಾವಿ ಬೆಂಗಳೂರು ಅಧಿವೇಶನದಲ್ಲಿ ಒಂದಷ್ಟು ಚರ್ಚೆಯಾಗಿತ್ತು. ಮೊದಲ ಬಾರಿ ಗೆದ್ದಿರುವ 5 ಶಾಸಕರಿಗೆ ಸಚಿವ ಸ್ಥಾನ ನೀಡಿ ಪಕ್ಷ ನಿಷ್ಠೆ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರುವವರಿಗೆ ಅವಕಾಶ ಕೊಡಿ, ಕೇಳೋ ತಪ್ಪಿಲ್ಲ. 31 ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಪತ್ರ. ಶಾಸಕರಾದ ಎಎಸ್ ಪೊನ್ನಣ್ಣ, ಭೀಮಸೇನ, ಚಿಮ್ಮನಕಟ್ಟಿ, ಪ್ರದೀಪ್ ಈಶ್ವರ್, ಇಕ್ಬಾಲ್ ಹುಸೇನ್, ಎನ್.ಟಿ. ಶ್ರೀನಿವಾಸ್, ಅಶೋಕ್ ಕುಮಾರ್ ರೈ, ಇನ್ನು ಎನ್ ಶ್ರೀನಿವಾಸ್, ದರ್ಶನ್, ಧ್ರುವನಾರಾಯಣ್, ಶಿವಗಂಗಾ ಬಸವರಾಜ್, ವಿಶ್ವಾಸ್ ವೈದ್ಯ, ನಾರಾ ಭರತ್ ರೆಡ್ಡಿ, ಪ್ರಕಾಶ್ ಕೋಳಿವಾಡ, ಕೆಎಸ್ ಆನಂದ, ಮಂಥರಗೌಡ, ಚೆನ್ನಾರೆಡ್ಡಿ ಪಾಟೀಲ್ ಇವರೆಲ್ಲ ವಿಧಾನಸೌಧದಲ್ಲಿ ಕೂತು ಪಳಗಿದ ರಾಜಕಾರಣಿಗಳೇನೂ ಅಲ್ಲ. ಕಳೆದ ವರ್ಷ ಮತದಾರ ಮಹಾಪ್ರಭುಗಳೇ ನಿಮ್ಮ ಮತಗಳನ್ನು ನಮ್ಮ ಮುಖಕ್ಕೆ ಕೊಡಿ ಅಂತ ಪ್ರಥಮ ಬಾರಿ ಕೇಳಿ ಪ್ರಥಮ ಬಾರಿ ಗೆದ್ದವರು. ಅದರರ್ಥ ಇವರು ಆಸೆ ಪಡ್ತಾ ಇರೋದು ಅಪರಾಧ ಅಂತೇನೂ ಅಲ್ಲ. ಇದರ ಹಿಂದೆ ಒಂದಷ್ಟು ಪೊಲಿಟಿಕಲ್ ರೀಸನ್ಗಳು ಇದಾವೆ ಅನ್ನುವಂತಹದ್ದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಬಣದವರು ಇದಕ್ಕೆ ಒತ್ತಡ ಹಾಕಿ ಪತ್ರ ಬರೆಯುವಂತೆ ಮಾಡ್ತಾ ಇದ್ದಾರೆ ಅಂತ. ಈ ಹಿಂದೆ ಒಂದಷ್ಟು ಎಂಎಲ್ಎಗಳು ವಿದೇಶ ಪ್ರವಾಸ ಮಾಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಆಯಿತು. ಈ ಪವರ್ ಶೇರಿಂಗ್ ವಿಚಾರದಲ್ಲಿ CLP ಸಭೆಯನ್ನು ಕರೆದು, ಶಾಸಕರನ್ನ ಸಭೆ ಕರೆದು, ಶಾಸಕರ ಅಭಿಪ್ರಾಯಗಳನ್ನು ಪಡೆದು ಈ ಪವರ್ ಶೇರಿಂಗ್ ವಿಚಾರಕ್ಕೆ ಒಂದು ಅಂತ್ಯ ಆಡಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಇರೋ ಎಂಎಲ್ಎಗಳನ್ನು ವಿದೇಶಕ್ಕೆ ಕಳಿಸ್ಕೊಟ್ರೆ CLP ಸಭೆ ನಡೆಯೋದಿಲ್ವಲ್ಲ, ಅದನ್ನು ತಪ್ಪಿಸಬಹುದಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡೇ ಒಂದಷ್ಟು ಎಂಎಲ್ಎಗಳನ್ನು ವಿದೇಶಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋ ತರಹದ ಚರ್ಚೆ. ಈಗ ಈ ಪತ್ರದಲ್ಲಿ ನೋಡಿ ಸಹಿಗಳನ್ನು ಗಮನಿಸ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ಅಷ್ಟು ಜನ ಸಹಿ ಹಾಕಿರೋದೇನು ಅಂದರೆ ಈ ಪತ್ರಕ್ಕೂ ನಮಗೂ ಸಂಬಂಧ ಇದೆ ಅನ್ನೋ ಅರ್ಥ. ಈ ಪತ್ರದಲ್ಲಿರುವಂತಹ ಉಲ್ಲೇಖಿತ ಅಕ್ಷರಗಳು ನಮ್ಮದೇ ಅನ್ನೋ ಅರ್ಥ. ಅಂದರೆ 30, 35 ಅಥವಾ 31 ಶಾಸಕರು ಒಪ್ಕೊಂಡೇ ಈ ಪತ್ರವನ್ನು ಹೈಕಮಾಂಡ್ ನಾಯಕರಿಗೆ ಕಳುಹಿಸಿ ಕೊಟ್ಟಿದ್ದಾರೆ. ಬಜೆಟ್ ಆಗೋವರೆಗೂ ಕಾಯೋ ಪುರುಸತ್ ನಮಗಿಲ್ಲ, ಸಮಾಧಾನ ವ್ಯವಧಾನ ನಮ್ಮಲ್ಲಿಲ್ಲ. ನಮಗೆ ಈ ಕೂಡಲೇ ನಿರ್ಧಾರ ಆಗಬೇಕು. ನಾವ್ಯಾಕಾಗಬಾರದು ಮಿನಿಸ್ಟ್ರು? ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಶಾಸಕರಾಗಿ, ಅವರ ಸೇವೆ ಮಾಡೋದಕ್ಕೆ ನಾವು ಮಿನಿಸ್ಟರ್ ಆಗಬೇಕು ಅನ್ನೋದು ಇಂಗಿತ, ಆಸೆಗಳು, ಆಕಾಂಕ್ಷೆಗಳು, ಇದು ತಪ್ಪಲ್ಲ. ಆದರೆ ಯಾವ ಸಂದರ್ಭದಲ್ಲಿ ಪತ್ರ ಬರೆದಿದ್ದಾರೆ ಅನ್ನೋದೇ ಪ್ರಶ್ನೆ. ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಿ ಇನ್ನೂ ಜೀವಂತವಾಗಿದೆ, ಸತ್ತೋಗಿಲ್ಲ. ಇಂತಹ ಸಂದರ್ಭದಲ್ಲಿ ಈ ತರಹದೊಂದು ಚರ್ಚೆ ಮುನ್ನೆಲೆಗೆ ಬರುತ್ತೆ ಅನ್ನೋದಾದರೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗದೆ ಇರದು. ಈಗ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.